ಕೋಲಾರ ಜಿಲ್ಲೆಯ ಎಲ್ಲ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಪರವಾಗಿ ಸ್ವಾಗತ. ಕೋಲಾರ ಜಿಲ್ಲೆಯು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಾಗಿದೆ. ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಚಿನ್ನವನ್ನು ಕೊಟ್ಟಂತ ಕೋಲಾರ ಜಿಲ್ಲೆಯಲ್ಲಿ ಕೃಷಿ, ಸಾಹಿತ್ಯ, ರಾಜಕೀಯ ಹಾಗೂ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಿಗೆ ವಿಶಿಷ್ಟ ಕೊಡುಗೆಯನ್ನು ನೀಡಿ ಗೌರವಕ್ಕೆ ಪಾತ್ರವಾಗಿದೆ. ಕೋಲಾರ ಜಿಲ್ಲೆಯನ್ನ ಸಿಲ್ಕ್ ಅಂಡ್ ಮಿಲ್ಕ್, ಹಣ್ಣು ಮತ್ತು ತರಕಾರಿಗಳ ರಾಜಧಾನಿ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ 6 ತಾಲೂಕುಗಳನ್ನು ಒಳಗೊಂಡಿರುತ್ತದೆ. ಕೋಲಾರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ, ಕೆಜಿಎಫ್. ತಾವು SSLC ಉತ್ತೀರ್ಣ ಆಗಿದೆಯೇ? ಪಾಸ್ ಆಗಿದ್ದಲ್ಲಿ ತಮ್ಮ ಮುಂದಿನ ಆಯ್ಕೆ ಏನು? ITI ಪ್ರವೇಶ ಪಡೆದಲ್ಲಿ, ತದನಂತರ ವ್ಯಾಸಂಗದ ನಂತರ ಪಾಸ್ ಆದಲ್ಲಿ 2 ವರ್ಷದ ITI ದ್ವಿತೀಯ PUCಗೆ ಸರಿಸಮವಾಗಿರುತ್ತದೆ. ತದನಂತರ ಡಿಪ್ಲೊಮೊ 2ನೇ ವರ್ಷಕ್ಕೆ ನೇರವಾಗಿ ಪ್ರವೇಶ ಪಡೆಯಬಹುದು. ಅಥವಾ ಕಾರ್ಖಾನೆಗಳಲ್ಲಿ ತ್ವರಿತ ಉದ್ಯೋಗವನ್ನು ಸಹ ಪಡೆಯಬಹುದು. ಆದರೆ ದ್ವಿತೀಯ PUC ನಂತರ ಕಾರ್ಖಾನೆಗಳಲ್ಲಿ ಉದ್ಯೋಗ ದೊರಕುವುದು ಕ್ಲಿಷ್ಟಕರ. ಪದವಿ ಪ್ರವೇಶ ಅನಿವಾರ್ಯ. ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆ ಅಡಿಯಲ್ಲಿ ಬರುವಂಥ ಈ ಇಲಾಖೆ ದೇಶದ ಯುವ ಜನಾಂಗಕ್ಕೆ ಉದ್ಯೋಗವನ್ನು ನೀಡುವಂಥ ಒಂದು ಮಹತ್ ಕಾರ್ಯವನ್ನು ಇಲಾಖೆ ಮಾಡ್ತಾ ಇದೆ. ಜೊತೆಗೆ ಈ ಇಲಾಖೆಯು ಎಲ್ಲ ಕಾರ್ಖಾನೆಗಳಿಗೆ ಬೇಕಾಗಿರುವಂಥ ಕೌಶಲ್ಯ ನಿಪುಣ ಯುವ ಜನತೆಯನ್ನು ತಯಾರು ಮಾಡಿ, ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಮೂಲಕ ತಯಾರು ಮಾಡಿ ಈ ಕಾರ್ಖಾನೆಗಳಿಗೆ ನೀಡುವಂಥ ಮಹತ್ ಕಾರ್ಯವನ್ನು ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆ ಕಾರ್ಯಗಳನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ವೃತ್ತಿ ಶಿಕ್ಷಣ NCVT, ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಇಂದ ಸಂಯೋಜನೆ ಹೊಂದಿರುವಂಥ 40 ವಿವಿಧ ವೃತ್ತಿಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ರಾಜ್ಯದಲ್ಲಿ 270 ಸರ್ಕಾರಿ ITIಗಳು ಹಾಗೂ 196 ಖಾಸಗಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ NCVT ಸಂಯೋಜನೆ ಹೊಂದಿರುವ ವೃತ್ತಿಗಳಿಗೆ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿ ಮತ್ತು ಸರ್ಕಾರಿ ಮೀಸಲಾತಿ ಆಧಾರದ ಮೇಲೆ ಪ್ರವೇಶ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರಡಿಯಲ್ಲಿ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ 7 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಲಭ್ಯವಿರುವ ವಿವಿಧ ವೃತ್ತಿಗಳಲ್ಲಿ ಪ್ರವೇಶ ಪಡೆಯಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ www.emPTRG.kar.nic.in ಇದರಲ್ಲಿ ನೇರವಾಗಿ ಅಥವಾ ಹತ್ತಿರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಅಥವಾ ಸಾರ್ವಜನಿಕ ಸೈಬರ್ ಕೆಫೆಗಳಲ್ಲಿ ಅಥವಾ ಇಂಟರ್ನೆಟ್ ಕೇಂದ್ರಗಳ ಮೂಲಕ ಆನ್ಲೈನ್ ಅರ್ಜಿಗಳನ್ನು ನಿಗದಿತ ಕೊನೆಯ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕೋಲಾರ ಜಿಲ್ಲೆಯಲ್ಲಿರುವಂತಹ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ವಿವರ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ BML ನಗರ KGF, ಗವರ್ಮೆಂಟ್ ITI ದೇವರಾಯ ಸಮುದ್ರ ಮುಳುಬಾಗಿಲು, ಗವರ್ಮೆಂಟ್ ITI ಮಹಿಳಾ ಅಂತರಗಂಗೆ ರಸ್ತೆ ಕೋಲಾರ, ಗವರ್ಮೆಂಟ್ ITI ಮುಳುಬಾಗಿಲು, ಗವರ್ಮೆಂಟ್ ITI ದಳಸನೂರು ಶ್ರೀನಿವಾಸಪುರ ತಾಲೂಕು, ಗವರ್ಮೆಂಟ್ ITI ರೋಣೂರು ಕ್ರಾಸ್ ಶ್ರೀನಿವಾಸಪುರ ತಾಲೂಕು, ಗವರ್ಮೆಂಟ್ ITI ಮಾಲೂರು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ KGF 1962ರಲ್ಲಿ ಸಂಸ್ಥೆಯು ಪ್ರಾರಂಭವಾಗಿದ್ದು, ಇಲ್ಲಿ ಲಭ್ಯವಿರುವಂತಹ ವಿವಿಧ ವೃತ್ತಿಗಳು ಮತ್ತು ವೃತ್ತಿಗಳ ಅನುಗುಣವಾಗಿ ಸೀಟುಗಳ ಲಭ್ಯತೆ ಬಗ್ಗೆ ವಿವರ. KGF ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 1 ವರ್ಷದ ವೃತ್ತಿಗಳು ಹಾಗೂ 2 ವರ್ಷದ ವೃತ್ತಿಗಳು ಸಹ ಲಭ್ಯವಿದ್ದು,
ವಿವಿಧ ವೃತ್ತಿಗಳಾದಂತಹ ಕಾರ್ಪೆಂಟ್ರಿ, ಕೋಪ, ಫೌಂಡ್ರಿ ಮೆನ್, ಡೀಸೆಲ್ ಮೆಕ್ಯಾನಿಕ್, ಶೀಟ್ ಮೆಟಲ್ ವರ್ಕರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, ಮೆಷಿನಿಸ್ಟ್, ಎಂಎಂಟಿಎಂ, ಎಂಎಂವಿ, ಟೂಲ್ ಅಂಡ್ ಡೈ ಮೇಕರ್, ಟರ್ನರ್, ಹೀಗೆ ಹಲವಾರು ವೃತ್ತಿಗಳು ಈ ಸಂಸ್ಥೆಯಲ್ಲಿ ಲಭ್ಯವಿದೆ. ಮತ್ತೊಂದು ಸಂಸ್ಥೆಯಾದಂತಹ ಕೋಲಾರ ಜಿಲ್ಲೆಯಲ್ಲಿ ಐಟಿಐ ದೇವರಾಯ ಸಮುದ್ರ, ಸರ್ಕಾರಿ ಐಟಿಐ ದೇವರಾಯ ಸಮುದ್ರದಲ್ಲಿ ಲಭ್ಯವಿರುವಂತಹ ವೃತ್ತಿಗಳು ಕೋಪ, ಶೀಟ್ ಮೆಟಲ್ ವರ್ಕರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಫಿಟ್ಟರ್, ಮೆಷಿನಿಸ್ಟ್ ಮತ್ತು ಟರ್ನರ್. ಹಾಗೆ 1 ವರ್ಷದ ವೃತ್ತಿಗಳು ಮತ್ತು 2 ವರ್ಷದ ವೃತ್ತಿಗಳ ಬಗ್ಗೆ ವಿವರ ಹಾಗೂ ಲಭ್ಯತೆ ಇರುವಂತಹ ಸೀಟುಗಳು. ಕೋಲಾರ ನಗರದಲ್ಲಿರುವಂತಹ ಸರ್ಕಾರಿ ಮಹಿಳಾ ಐಟಿಐ ಅಂತರಗಂಗೆ ರಸ್ತೆ, ಕೋಲಾರ. ಇಲ್ಲಿ 1 ವರ್ಷದ ವೃತ್ತಿಯಾದಂತಹ ಕೋಪ ಹಾಗೂ 2 ವರ್ಷದ ವೃತ್ತಿಗಳಾದಂತಹ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮತ್ತು ಎಲೆಕ್ಟ್ರಿಷಿಯನ್ ವೃತ್ತಿಗಳು ಇದ್ದು ಲಭ್ಯವಿರುವಂತಹ ಸೀಟುಗಳು ವಿವರ ಇಲ್ಲಿದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮುಳುಬಾಗಿಲು, ಇಲ್ಲಿರುವಂತಹ ವಿವಿಧ ವೃತ್ತಿಗಳಾದಂತಹ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, ಎಂಎಂವಿ, ಎಂಆರ್ಎಸಿ ಮತ್ತು ಟರ್ನರ್, ಹಾಗೆ ಲಭ್ಯ ಇರುವಂತಹ ಸೀಟುಗಳು ಸಹ ವಿವರ ಇಲ್ಲಿದೆ. ಸರ್ಕಾರಿ ಐಟಿಐ ಮುಳುಬಾಗಿಲು. ಸರ್ಕಾರಿ ಐಟಿಐ ಮಾಲೂರಿನಲ್ಲಿ ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ವೃತ್ತಿಗಳು ಲಭ್ಯವಿದ್ದು 2 ವರ್ಷದ ವೃತ್ತಿಗಳಿದ್ದು ಹಾಗೆ ಸೀಟುಗಳ ಲಭ್ಯತೆ ಬಗ್ಗೆ ವಿವರ. ಸರ್ಕಾರಿ ಐಟಿಐ ಮಾಲೂರು. ಸರ್ಕಾರಿ ಐಟಿಐ ದಳಸನೂರು, ಶ್ರೀನಿವಾಸಪುರ ತಾಲೂಕು, ಇಲ್ಲಿ ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ 2 ವರ್ಷದ ವೃತ್ತಿಗಳು ಹಾಗೂ ಲಭ್ಯವಿರುವಂತಹ ಸೀಟುಗಳ ಬಗ್ಗೆ ವಿವರ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮತ್ತೊಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ರೋಣೂರು ಕ್ರಾಸ್, ಇಲ್ಲಿರುವಂತಹ ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ವೃತ್ತಿಗಳ ಲಭ್ಯವಿರುವ ಸೀಟುಗಳ ಮಾಹಿತಿ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಲಭ್ಯವಿರುವಂತಹ ಸೌಲಭ್ಯಗಳು: ಸಿಟಿಎಸ್ ವಿದ್ಯಾರ್ಥಿ ಪಡೆದಂತಹ ಬೋಧಕ ವರ್ಗದವರಿಂದ ಉತ್ತಮ ರೀತಿಯಲ್ಲಿ ಪ್ರಾಯೋಗಿಕ ವೃತ್ತಿ ಸಿದ್ಧಾಂತ, ಕಾರ್ಯಾಗಾರ, ಲೆಕ್ಕಾಚಾರ ಮತ್ತು ವಿಜ್ಞಾನ, ತಾಂತ್ರಿಕ ರೇಖಾಚಿತ್ರ ಮತ್ತು ಉದ್ಯಮಶೀಲತೆ ಕೌಶಲ್ಯಗಳನ್ನು ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಆಧುನಿಕವಾಗಿ ಬೋಧಿಸಲಾಗುವುದು. ತರಬೇತಿದಾರರಿಗೆ ತರಬೇತಿ ಸಮಯದಲ್ಲಿ ಕಾರ್ಖಾನೆಯ ವಾಸ್ತವಿಕತೆ ಮತ್ತು ಜ್ಞಾನವನ್ನು ಪಡೆಯಲು ವಾರ್ಷಿಕವಾಗಿ ಕೈಗಾರಿಕೆಗಳಿಗೆ ಭೇಟಿ ನೀಡಲಾಗುವುದು. ತರಬೇತಿದಾರರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗುವುದು. ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ NSS ಚಟುವಟಿಕೆಗಳ ಮುಖಾಂತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಹಾಗೂ ಪರಿಸರ ಸಂಬಂಧಿತ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ತರಬೇತಿದಾರರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಯೋಗಾಸನ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಉದ್ಯೋಗ ಪಡೆಯಲು ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ರವರಿಂದ ಮಾಹಿತಿ ಹಾಗೂ ತರಬೇತಿ ಸಂಸ್ಥೆಗಳ ಆವರಣದಲ್ಲಿಯೇ ಪ್ರತಿಷ್ಠಿತ ಕಂಪನಿಗಳ ಉದ್ಯೋಗ ಮೇಳ, ವ್ಯಕ್ತಿತ್ವ ವಿಕಾಸನ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ. ಉದ್ಯೋಗ ಹಾಗೂ ಶಿಶುಕ್ಷು ತರಬೇತಿ ಪಡೆಯಲು, ಅಪ್ರೆಂಟಿಸ್ಶಿಪ್ ಪಡೆಯಲು ಪ್ರತಿಷ್ಠಿತ ಕಾರ್ಖಾನೆಗಳಿಂದ ಸಂಸ್ಥೆಗಳಲ್ಲಿರುವಂತಹ ಪ್ಲೇಸ್ಮೆಂಟ್ ಸೆಲ್ ಮುಖಾಂತರ ಮಾಹಿತಿ ಹಾಗೂ ಉದ್ಯೋಗ ಮೇಳದ ಮೂಲಕ ಅಭ್ಯರ್ಥಿಗಳಿಗೆ ಉದ್ಯೋಗದ ಅನುಕೂಲತೆಯನ್ನು ಏರ್ಪಡಿಸುವುದು ಮತ್ತು ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೈಗೊಳ್ಳಲು ಉಚಿತ ಉಪಕರಣಗಳ ವಿತರಣೆ. ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಕೌಶಲ್ಯ ಉನ್ನತೀಕರಣಕ್ಕಾಗಿ ಹಾಗೂ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗ ದೊರಕಿಸಲು ಮತ್ತು ಕಾರ್ಖಾನೆಗಳಿಗೆ ನುರಿತ ಕೌಶಲ್ಯ ಭರಿತ ಮಾನವ ಸಂಪನ್ಮೂಲಗಳನ್ನು ಒದಗಿಸಲು ನಮ್ಮ ಕರ್ನಾಟಕ ಸರ್ಕಾರದೊಂದಿಗೆ ಟಾಟಾ ಟೆಕ್ನಾಲಜೀಸ್ ಸಂಸ್ಥೆಯು ಒಪ್ಪಂದ ಮಾಡಿಕೊಂಡು ಜನವರಿ 2021ರಿಂದ ನಮ್ಮ ಜಿಲ್ಲೆಯ ಈ ಕೆಳಕಂಡ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ
ಕಾರ್ಯಾಗಾರ ಕಾಮಗಾರಿ ಪ್ರಾರಂಭವಾಗಿರುತ್ತದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕೆಜಿಎಫ್, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ದೇವರಾಯ ಸಮುದ್ರ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಹಿಳಾ ಅಂತರಗಂಗೆ ರಸ್ತೆ ಕೋಲಾರ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅಗತ್ಯವಾಗಿ ಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, SSLC ಅಂಕಪಟ್ಟಿ, ಮೊಬೈಲ್ ನಂಬರ್, ವಿದ್ಯಾರ್ಥಿಯ ವೈಯಕ್ತಿಕ ಇಮೇಲ್ ವಿಳಾಸ ಇಮೇಲ್ ID, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ರೂರಲ್ ಸರ್ಟಿಫಿಕೇಟ್, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ BEO ಸಹಿ ಹಾಗೂ ಸೀಲ್ನೊಂದಿಗೆ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ 1ರಿಂದ 10ನೇ ತರಗತಿಯವರೆಗೆ, ಇದು ಸಹ BEO ಇಂದ ಸಹಿ ಹಾಗೂ ಸೀಲ್ನೊಂದಿಗೆ, ರೇಷನ್ ಕಾರ್ಡ್, ಫೋಟೋ, ಬ್ಯಾಂಕ್ ಪಾಸ್ ಪುಸ್ತಕ ಪ್ರತಿ. ITI ದಾಖಲಾತಿ ಕ್ರಮ: ಮೊದಲಿಗೆ ತಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ತದನಂತರ ಸಂಸ್ಥೆಗಳವರು ದಾಖಲಾತಿ ಪರಿಶೀಲನೆಗಾಗಿ ಕರೆಯಲಾಗುವುದು. ತದನಂತರ ಮೊದಲ ಸುತ್ತಿನ ಅರ್ಹತಾ ಪಟ್ಟಿ ಪ್ರಕಟಣೆ, ಅದಾದ ನಂತರ ಮೊದಲನೇ ಸುತ್ತಿನ ದಾಖಲಾತಿ ಪ್ರಾರಂಭ. ಆಯ್ಕೆಯಾಗದಿದ್ದಲ್ಲಿ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಹೀಗೆ 3 ಮತ್ತು 4 ಸುತ್ತುಗಳು ಸಹ ಈ ಒಂದು ದಾಖಲಾತಿಯಲ್ಲಿ ಇರುತ್ತದೆ. ಎಲ್ಲ ಹಂತಗಳಲ್ಲೂ ಅಭ್ಯರ್ಥಿ ನೀಡಿರುವ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ರವಾನಿಸಲಾಗುವುದು. ಅಭ್ಯರ್ಥಿಗಳು ತಪ್ಪದೆ ಮಾಹಿತಿಯನ್ನ ತಮ್ಮ ಮೊಬೈಲ್ನಲ್ಲಿ ಪರಿಶೀಲಿಸುವುದು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಸರ್ಕಾರದಿಂದ ನಿಗದಿಪಡಿಸಿರುವ ವಾರ್ಷಿಕ ಬೋಧನಾ ಶುಲ್ಕ ಕೇವಲ ₹1,200 ಮಾತ್ರ. ಉದ್ಯೋಗ ಅವಕಾಶಗಳು ಮತ್ತು ಉನ್ನತ ಶಿಕ್ಷಣ: ಅನೇಕ ಕಾರ್ಖಾನೆಗಳಲ್ಲಿ ITI ವ್ಯಾಸಂಗ ಪೂರ್ಣಗೊಂಡ ನಂತರ ಅಪ್ರೆಂಟಿಸ್ಶಿಪ್ ಹಾಗೂ ಉದ್ಯೋಗ ಅವಕಾಶಗಳನ್ನು ಸಹ ಪಡೆಯಬಹುದಾಗಿದೆ. ಪ್ರತಿಷ್ಠಿತ ಸರ್ಕಾರಿ ಕೇಂದ್ರ ಸ್ವಾಮ್ಯದ ಕಾರ್ಖಾನೆಗಳಾದಂಥ BEML, BHEL, BEL, HAL, ನೇವಿ, ಆರ್ಮಿ, ಏರ್ಫೋರ್ಸ್, ONGC, NTPC, ಇಂಡಿಯನ್ ರೈಲ್ವೇಸ್, KSRTC, ISRO, ಮೆಟ್ರೋ, KPTCL ಹಾಗೂ MNC ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ ಸಹ ಪಡೆಯಬಹುದಾಗಿದೆ. ಹಾಗೂ ಸ್ಥಳೀಯ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರಾಂಗಣದಲ್ಲಿ ಈಗಾಗಲೇ ಸ್ಥಾಪಿತವಾಗಿ MNC ಕಂಪನಿಗಳು ಆದಂಥ ಹೋಂಡಾ ಮೋಟಾರ್ ಸೈಕಲ್, XCD ಕ್ಲಚ್, ಸ್ಕಾನಿಯಾ, ಬಡವೆ, ಮಹೀಂದ್ರಾ ಅಂಡ್ ಮಹೀಂದ್ರಾ, ವಿಸ್ಟ್ರನ್, ಐಫೋನ್, ಗ್ಲಾಸ್ಕೋ ಹೀಗೆ ಅನೇಕ ಕಾರ್ಖಾನೆಗಳು ಪ್ರಚಲಿತವಾಗಿ ನರಸಾಪುರ ಕೈಗಾರಿಕಾ ಪ್ರಾಂಗಣದಲ್ಲಿ ಕಾರ್ಯಾಗಾರವನ್ನು ಪ್ರಾರಂಭಗೊಳಿಸಿದೆ. ಹೀಗೆ ಹಲವಾರು MNC ಕಂಪನಿಗಳು ನಮ್ಮ ಜಿಲ್ಲೆಯಲ್ಲಿದ್ದು ಸಾಕಷ್ಟು ಉದ್ಯೋಗ ಅವಕಾಶಗಳು ದೊರೆಯಲಿದೆ. ಧನ್ಯವಾದಗಳು.